ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಬಡಗಲ್ಪುರ ನಾಗೇಂದ್ರರವರೇ, ನಮ್ಮ ಜಿಲ್ಲೆಯ ಹಿರಿಯ ಹೋರಾಟಗಾರರು, ಆತ್ಮೀಯ ಹಿರಿಯರು ಆಗಿರ್ತಕ್ಕಂಥ ಮಲ್ಲಯ್ಯನವರೇ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳೇ, ಇಲ್ಲಿ ಮುಂಭಾಗದಲ್ಲಿ ಕೂರ್ತಿರ್ತಕ್ಕಂಥ ಎಲ್ಲ ನನ್ನ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಆತ್ಮೀಯ ರೈತ ಬಂಧುಗಳೇ, ಬೈರ್ಮಂಗ್ಲ ಬಿಡದಿ ಭಾಗದ 9,600 ಎಕರೆಯನ್ನ ಕಿತ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನೀತಿಯನ್ನ ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಈ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿರೋದಕ್ಕೆ ನಾನು ಬೈರ್ಮಂಗ್ಲ ಬಿಡದಿ ಭಾಗದ ರೈತರ ಪರವಾಗಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಸುಮಾರು ಕೃಷಿ ಪ್ರಧಾನವಾದಂತ ಈ ಭಾಗದ ರೈತರು 1940-42ರಲ್ಲಿ ಬೈರಮಂಗಲದ ಜಲಾಶಯವನ್ನ ಬ್ರಿಟಿಷರು ಕಟ್ಟಿಸ್ಕೊಡ್ತಾರೆ. ಅಧ್ಯಕ್ಷರೇ, ಈ ಭಾಗದ ಬಿಡದಿ ಜಲಾಶಯವನ್ನ ನೀವೆಲ್ಲರೂ ಕೂಡ ಬರ್ತಾ ನೋಡ್ಕೊಂಡ್ ಬಂದ್ರಿ. 1940-42ರಲ್ಲೇ ಈ ಭಾಗದ ಜನರು ಕೃಷಿ ಮಾಡ್ಲಿ ಅಂತೇಳಿ ಬ್ರಿಟಿಷರು ದೂರದೃಷ್ಟಿಯನ್ನ ಇಟ್ಕೊಂಡು ಒಂದು ಜಲಾಶಯವನ್ನ ಕಟ್ಕೊಟ್ರು. ನಂತರ ಸ್ವತಂತ್ರ ಬಂತು. ಸ್ವತಂತ್ರ ಬಂದ್ಮೇಲೆ ಬಿಳಿಯ ಬ್ರಿಟಿಷರು ಹೊಂಟೋದ್ರು, ಕಪ್ಪು ಬ್ರಿಟಿಷರು ನಮ್ಮನ್ನ ಆಳಕ್ ಬಂದ್ರು. ಬಂದಂತವ್ರು ಏನ್ ಮಾಡಿದ್ರು, ಅಭಿವೃದ್ಧಿಯ ನೆಪದಲ್ಲಿ ಇಂಡಸ್ಟ್ರಿಗಳನ್ನ ಮಾಡಿ ಆ ಇಂಡಸ್ಟ್ರಿಯ ಮೂಲಕ ಆ ಜಲಾಶಯಕ್ಕೆ ಕೆಮಿಕಲ್ ಅನ್ನ ಬಿಟ್ಟು 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 ಪೊಲ್ಯೂಷನ್ ಮಾಡಿದ್ರು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಮಾಡಿದವ್ರು ಯಾರು ಅಲ್ಲ, ಬ್ರಿಟಿಷರಲ್ಲ. ಬ್ರಿಟಿಷರು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡ್ಲಿ ಅಂತ ನಮ್ಮ ರೈತರಿಗೆ ಡ್ಯಾಮ್ ಅನ್ನ ಕಟ್ಕೊಟ್ರು. ಆದ್ರೆ ನಮ್ಮನ್ನ ಆಳ್ತಿರ್ತಕ್ಕಂಥ ಕಪ್ಪು ಬ್ರಿಟಿಷರು ಇದಾರಲ್ಲ ಇಲ್ಲಿ, ಅವರೆಲ್ಲರೂ ಕೂಡ ನಮ್ಮನ್ನ ಆಳ್ತಕ್ಕಂಥವ್ರು ಆ ಮಲಿನವನ್ನ ಮಾಡಿ ಇವತ್ತು ಈ ಮಟ್ಟಕ್ಕೆ ಈ ಜಲಾಶಯವನ್ನ ತಂದಿಕ್ಕಿದ್ರು. ಅವ್ರಿಗಿರ್ತಕ್ಕಂಥ ದೂರದೃಷ್ಟಿ ನಮ್ಮನ್ನ ಆಳ್ತಕ್ಕಂಥ ಈ ಮುಖ್ಯಮಂತ್ರಿಗಳಿಗೆ ಇಲ್ವಲ್ಲ ಅಂತಕ್ಕಂಥ ನೋವು ನಮ್ಗೆ. ಇವತ್ತು ಇನ್ನೊಂದು ವಿಚಾರವನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಹೋರಾಟಕ್ಕೆ ನಾನು 1 ವರ್ಷದಿಂದಲೂ ಕೂಡ ಅಧ್ಯಕ್ಷ ನೋಡ್ತಾ ಇದ್ದೀನಿ, ಒಬ್ಬ ಮಠಾಧೀಶರು ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ. ದುರ್ದೈವ, ಅಲ್ಲೆಲ್ಲ ಒಬ್ಬನಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಲಾಬಿ ಮಾಡ್ಲಿಕ್ಕೆ ಹೋಗ್ತಾರೆ ಮಠಾಧೀಶರು. ಪ್ರಮಾಣ ವಚನ ಸ್ವೀಕರಿಸಕ್ಕೆ ಹೋಗ್ತಾರೆ ಮಠಾಧೀಶರು. ಅನ್ನವನ್ನ ಬೆಳೆಸ್ಕೊಡ್ತಕ್ಕಂಥ ಈ ರೈತರ ಬೆಂಬಲವಾಗಿ ಒಬ್ಬ ಮಠಾಧೀಶರು ಕೂಡ ನಿಂತ್ಕೊಳ್ಳಿಲ್ಲ. ಈ ವೇದಿಕೆ ಮೂಲಕ ನಾನು ಧಿಕ್ಕಾರವನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ಕಡೆ ಏನು ಒಳ ಮೀಸಲಾತಿ ಹೋರಾಟ ಇರ್ಬೋದು, ಹಲವಾರು ಮೀಸಲಾತಿ ಹೋರಾಟಗಳು ಕೂಡ ಪಾದಯಾತ್ರೆ ಮಾಡಿದಂತ ಮಠಾಧೀಶರು ಇವತ್ತು ರೈತ ಬಂದು ಬೀದಿಗೆ ಬಿದ್ದಿದ್ದಾರೆ. ಈ ಭಾಗದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕಳ್ಕೊಳ್ತಿದ್ದಾನೆ. ಇವ್ರ ಪರವಾಗಿ ನಿಲ್ಬೇಕು ಅಂತ ವಿವೇಕ ಒಬ್ಬ ಮಠಾಧೀಶಗಳು ಕೂಡ ಇಲ್ವಲ್ಲ. ನಾವೆಲ್ಲ ಹೋಗಿ ಕಾಲಕ್ಕೆ ಬೀಳ್ತೀವಿ. ನಾನಂತೂ ಒಂದ್ ದಿವಸ ಯೋಚನೆ ಮಾಡಿದೆ, ಒಂದ್ ಮಠಕ್ಕೆ ಹೋದೆ, ಈ ಮಠಾಧೀಶರು ಬರ್ಲಿಲ್ಲ, ಇನ್ ಕಾಲಕ್ಕೆ ಬಿಡೋದು ಬೇಡ ಅಂತ ನಿರ್ಣಯ ಮಾಡ್ಕೊಂಡಿದ್ದೀನಿ ನನ್ನಷ್ಟಕ್ಕೆ ನಾನೇನೆ. ಮತ್ತೆ ಇನ್ನೊಂದು, ಈ ನಾಡಿನಲ್ಲಿ ಏನು ಸಿನಿಮಾದವರಿದ್ದಾರೆ, ಸಿನಿಮಾ ನಟರಿದಾರಲ್ಲ, ಅವರ ಸಿನಿಮಾಗಳನ್ನ ನೋಡ್ಲಿಕ್ಕೆ ನಮ್ಮ ರೈತರು ಬೇಕು. ಆದ್ರೆ ಈ ರೈತರಿಗೆ ಒಬ್ಬ ಸಿನಿಮಾ ನಟನ್ನು ಕೂಡ ಇನ್ನೂ ಕೂಡ ಬಂದು ಬೆಂಬಲವನ್ನು ಕೊಟ್ಟಿಲ್ಲ. ಮುಂದಿನ ದಿವಸಗಳಲ್ಲಿ ಇದು ಎಚ್ಚರಿಕೆಯ ಗಂಟೆ. ಮುಂದಿನ ದಿವಸಗಳಲ್ಲಿ ರೈತ ಪರವಾಗಿ ನನ್ನ ಮಠಾಧೀಶರು, ಸಿನಿಮಾ ನಟರು ಏನಾರ ಬಂದು ನಿಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧನೂ ಕೂಡ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ನಿಮ್ಮ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ಏನಿವತ್ತು ಮೊನ್ನೆ ಚೆಕ್ ಅನ್ನ ಕೊಟ್ರಲ್ಲ ಸ್ವಾಮಿ ಸರ್ಕಾರದ ಪರವಾಗಿ, ಆ ಚೆಕ್ ಅನ್ನ ವಿತರಿಸಕ್ಕೆ ಯಾವ ನೈತಿಕತೆ ಇದೆ ಇಲ್ಲಿನ ಶಾಸಕರಿಗೆ, ಒಂದಷ್ಟು ಲೀಡರ್ಗೆ? ಈಗಾಗಲೇ ನಮ್ಮ ಯಶವಂತವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ಚೆಕ್ ಏನು ವಿತರಿಸಿದಾರಲ್ಲ, ಒಂದು ಚಾಪ ಕಾಗದದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದಾರಂತ ಅಧ್ಯಕ್ಷರೇ. 60 ದಿನಗಳ ಕಾಲ ಈ ಚೆಕ್ ಅನ್ನ ನೀವು ಸಬ್ಮಿಟ್ ಮಾಡಬಾರ್ದು ಬ್ಯಾಂಕ್ಗೆ ಅಂತ. ಯಾವ ಪುರುಷಾರ್ಥಕ್ಕೆ? ಇಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ, ಒಂದು ನಯಾ ಪೈಸೆ ದುಡ್ಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ರೈತರ ಒಗ್ಗಟ್ಟನ್ನು ಹೊಡಿಲಿಕ್ಕೆ 7 ಜನಕ್ಕೆ ಚೆಕ್ ಕೊಟ್ರು ಅಂತಂದ್ರೆ ಬೇರೆ ರೈತರು ಕೂಡ ಬಂದ್ಬಿಡ್ಲಿ ಅಂತಕ್ಕಂಥ ಹುನ್ನಾರ. ಈ ಹುನ್ನಾರಕ್ಕೆ ನಮ್ಮ ಒಬ್ಬ ರೈತನು ಕೂಡ ಕಾಲ್ ಕಿತ್ತು ಬರೋದಿಲ್ಲ. ಮುಖ್ಯಮಂತ್ರಿಗಳೇ, ನಿಮಗೆ ಸ್ವಾಭಿಮಾನ ಇದ್ರೆ, ನೈತಿಕತೆ ಇದ್ರೆ, ಕನಕಪುರದ ಭಾಗದಲ್ಲಿ ಒಂದು ನಿಮ್ಮ ಸ್ಟೇಟ್ಮೆಂಟ್ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದಾಗ, 1 ಇಂಚು ಭೂಮಿಯನ್ನ ಕೊಡಬೇಡಿ,
ಕೃಷಿಯನ್ನ ಮಾಡಿ ಕನಕಪುರದ ರೈತರು. ನೀವು ಕನಕಪುರಕ್ಕೆ ಮುಖ್ಯಮಂತ್ರಿಗಳಲ್ಲ, ಈ ನಾಡಿಗೆ ಮುಖ್ಯಮಂತ್ರಿಗಳು. ಅದನ್ನ ಮರ್ತಿದ್ದೀರಿ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಮುಂದಿನ ದಿನ ನೀವೇನಾದ್ರೂ ಬಂದ್ರೆ, ಯಾರು ರೈತರಿಲ್ಲ ಅಂತ ಹೇಳ್ತೀರಲ್ಲಪ್ಪ, ಇವತ್ ಸಭೆಗೆ ಬರ್ಬೇಕಾಗಿತ್ತು. ನೀವಿಲ್ಲಿ ನಮ್ಮ ರೈತ ಸಂಘ ಕರೆ ಕೊಟ್ಟಿತ್ತಲ್ಲ, ಈ ಸಭೆಗೆ ಬರ್ಬೇಕಾಗಿತ್ತು. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಯಾರ್ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ನೀವು ಕೂಡ ಸಹಿ ತಗೊಂಡು ಡಾಕ್ಯುಮೆಂಟ್ ತಗೊಂಡ್ಬನ್ನಿ. ಕೊಡಲ್ಲ ಅಂತಕ್ಕಂಥವ್ರು ನಾವು ಕೂಡ ತಗೊಬರ್ತೀವಿ. ಇದು ಚಾಲೆಂಜ್ ಅಂತಕ್ಕಂಥ ಆ ಚಾಲೆಂಜ್ ಅನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಸಂಯುಕ್ತ ಹೋರಾಟದ ಸಭೆ ಕೂಡ ಆಗಿದೆ. ನಮ್ಮ ಅಧ್ಯಕ್ಷರು ಯಶವಂತ್ ಅವರು ಇಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟ ವಿಧಾನಸೌಧದ ಹತ್ರ ಬರುತ್ತೆ, ಫ್ರೀಡಂ ಪಾರ್ಕ್ ಹತ್ರ ಬರುತ್ತೆ. ಮತ್ತೆ ನನ್ನ ರೈತ ಮಿತ್ರರಲ್ಲಿ ನಾಗರಾಜ್ ಮತ್ತೆ ರಾಮಣ್ಣ ಮತ್ತೆ ನಮ್ಮ ಪ್ರಕಾಶ್ ಇದರಲ್ಲ, ಅವ್ರಿಗೆಲ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ಹೆದರಕ್ಕೆ ಹೋಗಬೇಡಿ. ನಿಮ್ಮ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ, ಈ ನಾಡಿನ ರೈತರು ಇವತ್ತು ಎಲ್ಲ ವಿವಿಧ ಜಿಲ್ಲೆಗಳಿಂದನೂ ಕೂಡ ಬಂದು ನಿಮಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ನಾವೆಲ್ಲರೂ ಕೂಡ ನಿಮ್ ಪರ ಇರ್ತೀವಿ ಅಂತ ಹೇಳ್ತಾ ಈ ಹೋರಾಟವನ್ನು ಯಶಸ್ವಿ ಮಾಡಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.